ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಂಪೈಲರ್ ಡಿಸೈನ್ ಅಲ್ಲಿ ಬರುವಂತಹ ಬ್ಯಾಕ್ ಟ್ರ್ಯಾಕಿಂಗ್ ಪ್ರಾಬ್ಲಮ್ಸ್ ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಒಂದು ಟಾಪ್ ಡೌನ್ ಪಾರ್ಸಿಂಗ್ ಟೆಕ್ನಿಕ್. ಟಾಪ್ ಡೌನ್ ಅಂತಂದ್ರೆ ಪಾರ್ಸ್ ಟ್ರೀನ ಬಿಡಿಸಬೇಕಾದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬಿಡಿಸ್ಕೊಂತ ಬರ್ತೀವಿ. ನೆಕ್ಸ್ಟ್, ಸೊ ದ ಟೆಕ್ನಿಕ್ ಟು ಎಕ್ಸ್ಪ್ಯಾಂಡ್ ದ ನಾನ್ ಟರ್ಮಿನಲ್ ಸಿಂಬಲ್. ನಾನ್ ಟರ್ಮಿನಲ್ ಸಿಂಬಲ್ಸ್ ಅಂದ್ರೆ ಏನು? ಕ್ಯಾಪಿಟಲ್ ಲೆಟರ್ಸ್. ಸೊ ಕ್ಯಾಪಿಟಲ್ ಲೆಟರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ನಾನ್ ಟರ್ಮಿನಲ್ ಸಿಂಬಲ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಂತ ಅರ್ಥ. ನೆಕ್ಸ್ಟ್, ವಿ ಚೂಸ್ ಒನ್ ಆಲ್ಟರ್ನೇಟಿವ್ ಅಂಡ್ ಇಫ್ ಸಮ್ ಮಿಸ್ಮ್ಯಾಚ್ ಅಕರ್ ದೆನ್ ವಿ ಟ್ರೈ ಅನದರ್ ಆಲ್ಟರ್ನೇಟಿವ್. ಅಂದ್ರೆ ನಮಗೆ ಬೇಕಾಗಿರುವಂತ ಇನ್ಪುಟ್ ಸ್ಟ್ರಿಂಗ್ ಏನು? a = xyz. ನಾನು ಈ xyz ಅನ್ನ ಬರೆಸಬೇಕು. ಸ್ಮಾಲ್ ಲೆಟರ್ x, ಸ್ಮಾಲ್ ಲೆಟರ್ y, ಸ್ಮಾಲ್ ಲೆಟರ್ z ಅನ್ನ ನಾನು ಇನ್ಪುಟ್ ಸ್ಟ್ರಿಂಗ್ ಆಗಿ ಔಟ್ಪುಟ್ ಆಗಿ ಬರೆಸಬೇಕು. ಆದ್ರೆ ನನಗೇನಂದ್ರೆ ಇದು ಒಂದು ಪಾತ್ ಅಲ್ಲಿ ನನಗೆ ಸಿಗದೆ ಇದೆ, ಅಂದ್ರೆ ಒಂದು ಪಾರ್ಸ್ ಟ್ರೀ ಬಿಡಿಸ್ಬೇಕಾದ್ರೆ ಸಿಗದೆ ಇದ್ರೆ ನಾನೇನ್ ಮಾಡ್ತೀನಿ, ಅದರ ಹಿಂದೆ ಅಂದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡ್ಬಿಟ್ಟು ಇನ್ನೊಂದು ಪಾಸಿಬಲ್ ಪಾತ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗೋಣ. ಇವಾಗ ಫಸ್ಟ್ ಏನ್ ಕೊಟ್ಟಿದ್ದಾರೆ? ಪ್ರೊಜೆಕ್ಷನ್ s gives to step 1 s gives to small x, capital P ಮತ್ತೆ ಸ್ಮಾಲ್ z. ಸೊ ಇವಾಗ ಏನಾಯ್ತು? ಕ್ಯಾಪಿಟಲ್ ಲೆಟರ್ ಯಾವ್ದು ಇರೋದು? ಕ್ಯಾಪಿಟಲ್ ಲೆಟರ್ P ಮಾತ್ರ ಇರೋದು. ಸೊ ನಾನೇನ್ ಮಾಡಬೇಕು? ಟು ಎಕ್ಸ್ಪ್ಯಾಂಡ್ ದ ನಾನ್ ಟರ್ಮಿನಲ್ ಸಿಂಬಲ್. ಸೊ ಕ್ಯಾಪಿಟಲ್ ಲೆಟರ್ಸ್ ನ ಮಾತ್ರ ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ನೆಕ್ಸ್ಟ್ P ಯಾವ್ದು ಪ್ರೊಜೆಕ್ಟ್ ಮಾಡ್ತಾ ಇದೆ? ಎರಡು ಪ್ರೊಜೆಕ್ಷನ್ ಇದೆ. P give rise to y w, P give rise to ಸ್ಮಾಲ್ y. ಸೊ ನಾನು ಇವೆರಡು ಪ್ರೊಜೆಕ್ಷನ್ ನಲ್ಲಿ ಯಾವುದು ಅಂತ ನೋಡ್ತಾ ಹೋಗ್ಬೇಕು. ಸೊ ಮೊದಲಿಗೆ ಈ ಪ್ರೊಜೆಕ್ಷನ್ ಅನ್ನ ಟ್ರೈ ಮಾಡೋಣ. ಯಾವುದು? ಸ್ಮಾಲ್ y w, ಸ್ಮಾಲ್ y ಮತ್ತೆ w ಇಷ್ಟೇ. ಸೊ ಇವಾಗ ಏನಾಯ್ತು? ನಮಗೆ ಬೇಕಾಗಿರುವಂತ ಸ್ಟ್ರಿಂಗ್ ಏನು? x y z. ಸೊ ಇಲ್ಲಿಂದ ಟ್ರಾವರ್ಸ್ ಮಾಡ್ತಾ ಬನ್ನಿ. ಎಂಡ್ ಇರುವಂತದನ್ನ ನೋಡ್ಬೇಕು. ಸೊ ಎಂಡ್ ಇರೋದಲ್ಲಿ ಇಲ್ಲಿ x, ನೆಕ್ಸ್ಟ್ ಇಲ್ಲೊಂದು ಎಂಡ್ ಇದೆ y, ಇಲ್ಲೊಂದು ಎಂಡ್ ಇದೆ w, ಸೊ ಇಲ್ಲೊಂದು ಎಂಡ್ ಇದೆ z. ಸೊ ನನಗೆ ಬೇಕಾಗಿದ್ದೇನು? x y z. ನನಗೆ ಬರ್ತಿರೋದನ್ನು x y w z ಬರ್ತಾ ಇದೆ. ಸೊ ಇದು ನನ್ನ ಪಾಸಿಬಲ್ ಪಾತ್ ಅಲ್ಲ. ಸೊ ಏನ್ ಮಾಡ್ತೀನಿ? ಇದರಿಂದ ನಾನು ಹಿಂದ್ಗಡೆ ಸ್ಟೆಪ್ ಹೋಗ್ತೀನಿ. ಅಂದ್ರೆ ಏನ್ ಮಾಡ್ತೀನಿ? ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನಾಗುತ್ತೆ? ಸ್ಟೆಪ್ 2. ಸೊ ಸ್ಟೆಪ್ 2 ಅಲ್ಲಿ ಏನ್ ಮಾಡ್ತೀನಿ? s gives to x, p ಮತ್ತೆ z ಹಾಗೆ ಇರುತ್ತೆ. ಯಾಕಂದ್ರೆ ಈ ಸ್ಟೆಪ್ ಇಂದ ಹಿಂದಿನ ಸ್ಟೆಪ್ಗೆ ಹೋಯ್ತು. ಸೊ ನಾನು ಈ ಪಾಸಿಬಲ್ ಪಾತ್ ಅನ್ನ ಟ್ರೈ ಮಾಡಿದೆ. ಇವಾಗ ಏನ್ ಮಾಡ್ತೀನಿ? ಈ ಪಾಸಿಬಲ್ ಪಾತ್ ನ ಟ್ರೈ ಮಾಡ್ತೀನಿ. ಕ್ಯಾಪಿಟಲ್ ಲೆಟರ್ P ಇರೋದು ಒಂದೇ ಒಂದು ಪ್ರೊಜೆಕ್ಷನ್, ಯಾವ್ದದು? ಸ್ಮಾಲ್ y. ಸೊ ಇವಾಗ ನೋಡ್ತಾ ಬನ್ನಿ. ಎಂಡ್ ಅಲ್ಲಿ ಇರುವಂತದ್ದು x y ಮತ್ತೆ z, x y ಮತ್ತೆ z. ನಮಗೆ ಬೇಕಾಗಿದ್ದಂತ ಸ್ಟ್ರಿಂಗ್ ಏನು? x y z. ಇವಾಗ ಏನಾಯ್ತು? ಬ್ಯಾಕ್ ಟ್ರ್ಯಾಕ್ ನ ಯೂಸ್ ಮಾಡ್ಕೊಂಡು ನಾವು ನಮಗೆ ಬೇಕಾಗಿರುವಂತ ಇನ್ಪುಟ್ ಸ್ಟ್ರಿಂಗ್ ಅನ್ನ ನೋಡ್ತಾ ಹೋದ್ವಿ. ಸೊ ಇನ್ನೊಂದು ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. ಈಗ ಎರಡನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಇರುವಂತಹ ಕ್ಯಾಪಿಟಲ್ ಲೆಟರ್ಸ್ ನ ಮಾತ್ರ ನಾನು ಏನ್ ಮಾಡಬೇಕು? ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಅಷ್ಟು ಗೊತ್ತಾಗದೆ ಇದ್ರೆ ಕ್ಯಾಪಿಟಲ್ ಲೆಟರ್ ಟರ್ಮಿನಲ್ಸ್ ಅಂತಂದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದಾವಲ್ಲ ಅವನ್ನ ಮಾತ್ರ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಬಿಟ್ಬಿಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೇನಿದೆ ಅವನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಬನ್ನಿ. ಸೊ ಫಸ್ಟ್ ಯಾವ್ದಿರೋದು? s. ಸೊ s gives to s ನ ಎರಡು ಪ್ರೊಜೆಕ್ಷನ್ ಇದೆ, 1 2. ಸೊ ಮೊದಲನೇ ಪ್ರೊಜೆಕ್ಷನ್ ಏನು? ಸ್ಮಾಲ್ ಲೆಟರ್ c, ಕ್ಯಾಪಿಟಲ್ ಲೆಟರ್ a, ಕ್ಯಾಪಿಟಲ್ ಲೆಟರ್ b ಮತ್ತೆ d. ಸೊ ಇವಾಗ ನೋಡಿದ್ರೆ, ಸೊ ಇಲ್ಲಿ ಪ್ರೊಜೆಕ್ಷನ್ ಫಸ್ಟ್ ಎಂಡ್ ಆಗ್ತಿರೋದಲ್ಲಿ ಸ್ಮಾಲ್ ಸಿ. ಸೊ ನಾನು ನೆಕ್ಸ್ಟ್ ಸ್ಮಾಲ್ ಸಿ ನ ನಾನು ಏನಾದ್ರೂ ಎಕ್ಸ್ಪ್ಯಾಂಡ್ ಮಾಡಂಗಿಲ್ಲ. ಸ್ಮಾಲ್ ಕ್ಯಾಪಿಟಲ್ ಏನೇ ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ವಾ. ಸೊ ಸ್ಟಾರ್ಟಿಂಗ್ ಸ್ಮಾಲ್ ಸಿ ಬಂದ್ರೆ ಇಲ್ಲಿ ಸ್ಮಾಲ್ ಬಿ ಬರ್ಬೇಕಿತ್ತು, ಆದ್ರೆ ಸ್ಮಾಲ್ ಸಿ ಬರ್ತಿದೆ. ಸೊ ಏನಾಯ್ತು? ನನಗೆ ಈ ಸ್ಟೆಪ್ ಸರಿಯಾಗಲ್ಲ. ಸೊ ಸ್ಟೆಪ್ 1 ಅಲ್ಲಿ ಏನ್ ಮಾಡ್ತೀನಿ? ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಇನ್ನೊಂದು ಯಾವ್ದು ಉಳಿದಿತ್ತು? ಇದರ s ನ ಪ್ರೊಜೆಕ್ಷನ್ BAC. ಸ್ಟೆಪ್ 2 s ಪ್ರೊಜೆಕ್ಷನ್ ಟು ಕ್ಯಾಪಿಟಲ್ ಲೆಟರ್ B, ಸ್ಮಾಲ್ ಲೆಟರ್ A, C. ಸೊ ಸ್ಮಾಲ್ ಲೆಟರ್ B ಬಂದಿದೆ. ಸೊ ಸಾರಿ, ಬಿಗ್ ಲೆಟರ್ B ಬಂದಿದೆ. ಇವಾಗ ಏನ್ ಮಾಡ್ಬೋದು? ಇದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ B ನ ಪ್ರೊಜೆಕ್ಷನ್ಸ್ ಏನಿದೆ? ಸ್ಮಾಲ್ a, ಸ್ಮಾಲ್ c ಇದೆ, 2 3 ಪ್ರೊಜೆಕ್ಷನ್ ಇದೆ. ಫಸ್ಟ್ ಏನ್ ಮಾಡ್ತೀನಿ? ಮೊದಲನೇ ಪ್ರೊಜೆಕ್ಷನ್ ಯಾವುದು? ಸ್ಮಾಲ್ a ಮತ್ತೆ ಸ್ಮಾಲ್ ಸಿ. ಸ್ಮಾಲ್ ಎ ಬಂದ ತಕ್ಷಣ, ಸ್ಮಾಲ್ ಲೆಟರ್ ಬಂದ ತಕ್ಷಣ ನಾವಲ್ಲಿ ಸ್ಟಾಪ್ ಮಾಡಬೇಕು. ಸೊ ಲೆಫ್ಟ್ ಸೈಡ್ ಇಂದ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಯಾವ್ದು ಇರೋದು? ಕೆಳಗಡೆ ಇರುವಂತದ್ದು ಎ. ನನಗೆ ಬೇಕಾಗಿರೋದಂತದ್ದೇನು?
ಬಿ. ಸೊ ಏನಾಯ್ತು, ಇದು ಕೂಡ ಫೇಲ್ ಆಯ್ತು. ಇವಾಗ ಏನ್ ಮಾಡಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡಬೇಕು, ಬ್ಯಾಕ್ ಟ್ರ್ಯಾಕ್. ನೆಕ್ಸ್ಟ್ ಸ್ಟೆಪ್ 3. ಸೊ ಸ್ಟೆಪ್ 3 ಅಲ್ಲಿ ಎಸ್ ಮತ್ತೆ ಕ್ಯಾಪಿಟಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಎ ಮತ್ತೆ ಸ್ಮಾಲ್ ಲೆಟರ್ ಸಿ ಹಾಗೆ ಉಳಿಯುತ್ತೆ. ಸೊ ಈ ಬಿ ಇಂದು ಎರಡನೇ ಪ್ರೊಜೆಕ್ಷನ್ ಏನು, ಸ್ಮಾಲ್ ಲೆಟರ್ ಡಿ ಕ್ಯಾಪಿಟಲ್ ಲೆಟರ್ ಎ. ಸೊ ಸ್ಮಾಲ್ ಲೆಟರ್ ಡಿ ಮತ್ತೆ ಕ್ಯಾಪಿಟಲ್ ಲೆಟರ್ ಎ ಇದೆ. ಸೊ ಸ್ಮಾಲ್ ಲೆಟರ್ ಇಲ್ಲಿ ಬಂದ ತಕ್ಷಣ ಇಲ್ಲಿಗೆ ಸ್ಟಾಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಆದ್ರೆ ಇಲ್ಲಿ ಫಸ್ಟ್ ಬರುವಂತಹ ಸ್ಟಾಪ್ ಆಗಿರುವಂತದ್ದು ಯಾವುದು, ಸ್ಮಾಲ್ ಡಿ ಬರುತ್ತೆ. ಸೊ ನನಗೆ ಬೇಕಾಗಿರೋದು ಸ್ಮಾಲ್ ಬಿ. ಸೊ ಏನಾಯ್ತು, ಈ ಸ್ಟೆಪ್ ಕೂಡ ಫೇಲ್ ಆಯ್ತು. ಇವಾಗ ಏನ್ ಮಾಡಬೇಕು, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು, ಬ್ಯಾಕ್ ಟ್ರ್ಯಾಕ್. ನೆಕ್ಸ್ಟ್ ಎಸ್ ಗಿವ್ಸ್ ಟು. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಏನಾಯ್ತು, ಕ್ಯಾಪಿಟಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಎ ಮತ್ತೆ ಸ್ಮಾಲ್ ಲೆಟರ್ ಸಿ ಉಳ್ಕೊಂತು. ಸೊ ಬಿ ನ ಮೂರನೇ ಪ್ರೊಜೆಕ್ಷನ್ ಯಾವುದು, ಬಿ ಡಿ. ಸೊ ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಡಿ. ಸೊ ಇವಾಗ ಏನಾಯ್ತು, ಸ್ಮಾಲ್ ಲೆಟರ್ ಸ್ಮಾಲ್ ಲೆಟರ್ ಸ್ಮಾಲ್ ಲೆಟರ್ ಸ್ಮಾಲ್ ಲೆಟರ್ ಎಲ್ಲವೂ ಕೂಡ ಸ್ಮಾಲ್ ಲೆಟರ್ ಬಂದಿರೋದ್ರಿಂದ ನಾನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಆಗಲ್ಲ. ಸೊ ಏನ್ ಮಾಡ್ತೀನಿ, ನೋಡ್ತಾ ಹೋಗ್ತೀನಿ. ಸೊ ಕೊನೆಯಲ್ಲಿರುವಂತದ್ದೇನು, ಬಿ ಇದೆ. ಸೊ ಬಿ ಆದ್ಮೇಲೆ ಡಿ ಇದೆ, ಎ ಇದೆ, ಸಿ ಇದೆ. ಬಿ ಡಿ ಎ ಸಿ. ಇವಾಗ ನನಗೆ ಬೇಕಾಗಿರುವಂತಹ ಸ್ಟ್ರಿಂಗ್ ಸ್ಟೆಪ್ 4 ಅಲ್ಲಿ ನನಗೆ ಸಿಕ್ತು. ಇಷ್ಟೇ ಸಿಂಪಲ್. ಏನ್ ಮಾಡಬೇಕು, ನಮಗೆ ಬೇಕಾಗಿರುವಂತಹ ಸ್ಟ್ರಿಂಗ್ ಸಿಕ್ತಿಲ್ಲ ಅಂದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ಪಾಸಿಬಲ್ ವೇಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಗಳನ್ನ ಮಾತ್ರ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.